ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಆ್ಯಸ್ ಯೂಶ್ವಲ್ ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನನಗೊಂದು ಸರ್ಪ್ರೈಸಿಂಗ್ ಡೇ ಅಂತಲೇ ಹೇಳ್ಬೋದು. ಯಾಕಂತಂದರೆ ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನಾನು ವ್ಲಾಗ್ ಮಾಡಬೇಕು ಅನ್ನೋವಾಗ ನನ್ನ ಹಸ್ಬೆಂಡ್ ಕಾಲ್ ಮಾಡಿದರು. ಬೇಗ ರೆಡಿ ಆಗು, ಏರ್ ಶೋಗೆ ಟಿಕೆಟ್ ಸಿಕ್ಕಿದೆ, ಹೋಗೋಣ ಅಂತ. ಸೊ ಆ್ಯಕ್ಚುಲಿ ಕಾಲ್ ಮಾಡಿ ತಿಳಿಸಿದ್ದು ನನ್ನ ತಮ್ಮ. ಸೊ ಅವನ ಕಡೆಯಿಂದ ನಮಗೆ VIP ಟಿಕೆಟ್ ಸಿಕ್ತು. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಸೊ ಲೈಫಲ್ಲಿ ಫಸ್ಟ್ ಟೈಮು ಡೈರೆಕ್ಟಾಗಿ ಹತ್ತಿರದಿಂದ ನೋಡೋ ಚಾನ್ಸ್ ಸಿಕ್ಕಿದೆ. ಸೊ ನಮ್ಮ ತಂದೆ ಇರುವಾಗ ಸುಮಾರು ಸರಿ ಚಾನ್ಸಿಗೆ ಟ್ರೈ ಮಾಡಿದ್ವಿ, ಬಟ್ ಆಗಲಿಲ್ಲ. ಸೊ ಅವರು ಡ್ಯೂಟಿನಲ್ಲಿ ಬ್ಯುಸಿ ಇರ್ತಾಯಿದ್ರು. ಸೊ ಟಿಕೆಟ್ ಸಿಕ್ಕಿದ್ರು ಹೋಗೋಕ್ಕಾಗ್ತಾ ಇರಲಿಲ್ಲ. ಬಟ್ ಈ ಸರಿ ನನ್ನ ತಮ್ಮನ ಕಡೆಯಿಂದ ನಮಗೆ VIP ಟಿಕೆಟ್ ಸಿಕ್ತಿತ್ತು. ಸೊ ತುಂಬಾ ಖುಷಿ ಆಯಿತು. ಸೊ ಈ ಆಪರ್ಚುನಿಟಿ ಮಿಸ್ ಮಾಡ್ಕೋಬಾರ್ದು, ಹೋಗಬೇಕು ಅಂತ ಹೇಳಿ ಬೇಗ ರೆಡಿ ಆದೆ. ಸೊ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬರ್ತಾ ಇದ್ದಾರೆ ನನ್ನ ಹಸ್ಬೆಂಡು. ಅವ್ರು ಬರೋಷ್ಟರಲ್ಲಿ ಸೊ ಅಲ್ಲಿ ತುಂಬ ಬಿಸಿಲಿರುತ್ತೆ ಅಲ್ವಾ, ಹಾಗಾಗಿ ಮತ್ತು ಹೊರಗಡೆ ಎಲ್ಲೂ ಅಲ್ಲಿ ಹೋಗಿ ತಿನ್ನೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಲಂಚ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಲೇಟಾಗಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ಲಂಚ್ಗೆ ಏನೇನು ಬೇಕು, ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಒಂದೆರಡು ಆಮ್ಲೆಟು, ನನ್ನ ಮಗಳಿಗೂ ಆಮ್ಲೆಟ್, ಹಾಗೆ ಅವಳಿಗೆ ಒಂದು ಸ್ವಲ್ಪ ಅನ್ನ ಸಾಂಬಾರನ್ನ ಬಾಕ್ಸ್ಗೆ ಹಾಕ್ಕೊಂಡು ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಸೊ ದಾರಿ ಮಧ್ಯೆ ಹೋಗ್ತಾ ಅವಳಿಗೆ ತಿನ್ನಿಸ್ಕೊಂಡ್ಬಿಡ್ತೀನಿ. ಆ್ಯಂಡ್ ಇನ್ನೇನು ಟೆನ್ಷನ್ ಇರೋಲ್ಲ ಅವಳಿಗೆ ಮಧ್ಯಾಹ್ನ ಲಂಚ್ದು. ಸೊ ಹಾಗಾಗಿ ಆ್ಯಂಡ್ ಮತ್ತು ತುಂಬಾ ಬಿಸಿಲಿದೆ ಹೊರಗಡೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಹೆಂಗೆ ಅಲ್ಲಿ ಓಪನ್ ಪ್ಲೇಸಲ್ಲಿ ಹೇಗಿರೋದು ಅಂತ ಭಯ ಆಗ್ತಾಯಿದೆ. ಆ್ಯಂಡ್ ಅಂಬ್ರೆಲಾ ಕೂಡ ತೊಗೊಂಡು ಬಂದಿದ್ದೀನಿ ನಾನು. ಸೊ ನೋಡಿ, ಇಲ್ಲಿ ಆಲ್ರೆಡಿ ಶೋ ಸ್ಟಾರ್ಟ್ ಆಗಿಬಿಟ್ಟಿದೆ. ನಾವು ಹೋಗ್ತಾ ಇರೋದು ಸೆಕೆಂಡ್ ಶೋಗೆ. ಸೊ ದಾರಿನಲ್ಲೇ ಕಾಣಿಸ್ತಾ ಇತ್ತು ಆ ಜೆಟ್ಟದು ಸೌಂಡ್, ಎಷ್ಟು ಜೋರಾಗಿ ಕೇಳಿಸ್ತಾ ಇತ್ತು ಗೊತ್ತಾ. ಸೊ ಟ್ರಾಫಿಕಲ್ಲಿ ನಾವು ನಮ್ಮ ಏರಿಯಾಯಿಂದ ಯಲಹಂಕ ಹೋಗೋ ಅಷ್ಟರಲ್ಲಿ ಸ್ಟಾರ್ಟ್ ಆಗೋಕೆ ಬಿಟ್ಟಿತ್ತು ಶೋ. ಸೊ ಆ್ಯಕ್ಚುಲಿ ನಾವು ಹೋಗಿದ್ದು ಸೆಕೆಂಡ್ ಶೋಗೆ. ಸೊ ಸ್ಟಾರ್ಟ್ ಆಗೇ ಬಿಟ್ಟಿತ್ತು. ನೋಡಿ, ಆಲ್ರೆಡಿ ಸಿಕ್ಕಾಪಟ್ಟೆ ಜನ ಬೆಳಗ್ಗೆಯಿಂದನೇ ಶೋ ನೋಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಈಗ ನೋಡ್ತಾ ಇರೋದು ಈ ಜೆಟ್ ನೇಮ್ ಬಂದ್ಬಿಟ್ಟು ತೇಜಸ್ ಅಂತ. ಸೊ ಇದು ನಮ್ಮ HAL ಮ್ಯಾನುಫ್ಯಾಕ್ಚರ್ ಆಗಿರುವಂಥದ್ದು, ನಮ್ಮ ಇಂಡಿಯನ್ ಏರ್ ಫೋರ್ಸಿಗೆ ಅಂತ. ಆ್ಯಂಡ್ ಇದು ಸಿಂಗಲ್ ಇಂಜಿನ್ ಹೊಂದಿರುವಂತಹ ಜೆಟ್ ಇದು. ಸೊ ಇದ್ರ ತುಂಬಾ ಸ್ಮಾಲೆಸ್ಟ್ ಮತ್ತು ತುಂಬ ಲೈಟೆಸ್ಟ್ ಏರ್ಕ್ರಾಫ್ಟ್ ಅಂತೆ ಇದು. ಸೊ ಇದು ಏನು ಸೌಂಡ್ ಮಾಡುತ್ತೆ ಗೊತ್ತಪ್ಪ, ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿತ್ತು ಅದು ಹಾರ್ತಾ ಇರೋದು ನೋಡಿ. ಹಬ್ಬ, ಇದಂತೂ ಸಖತ್ತಾಗಿತ್ತು. ಸೊ ನೋಡಿ, ಮೇಲೆ ಎಷ್ಟು ಹೈಟ್ ಹೋಗಿ ಮತ್ತೆ ವಾಪಸ್ ಕೆಳಗಡೆ ಬೀಳೋ ಥರನೇ ಬರುತ್ತೆ ಆ ಫ್ಲೈಟ್ಸು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇದಂತೂ.
ನೋಡಿ ನೋಡಿ ಹೇಗೆ ಕೆಳಗಡೆ ಬರ್ತಾ ಇದ್ದಾರೆ ನೋಡಿ ವಾಪಸ್ಸು. ನನ್ನ ಮಗಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು, ಖುಷಿ ಆಗೋದ್ಲು ಅವಳಂತೂ. ಸೊ ಫ್ರೆಂಡ್ಸ್, ಇದಂತೂ ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು. ಸೊ ಯಾಕಂತಂದರೆ ಅವತ್ತು 14th Feb ವ್ಯಾಲೆಂಟೈನ್ಸ್ ಡೇ ಇತ್ತು. ಸೊ ಇಂಡಿಯನ್ ಆರ್ಮಿ ಏರ್ಫೋರ್ಸ್ ಕಡೆಯವರಿಂದ ಎಲ್ಲ ವ್ಯಾಲೆಂಟೈನ್ಸ್ ಡೇ ಏರಿಯಲ್ ಶೋಯಿಂದ ವ್ಯಾಲೆಂಟೈನ್ಸ್ ಡೇ ವಿಶಸ್ನ ಕೊಟ್ಟರು. ಸೊ ತುಂಬಾ ಬ್ಯೂಟಿಫುಲ್ ಆಗಿತ್ತು.
ಫ್ರೆಂಡ್ಸ್ ಇನ್ನೇನು ಶೋ ಎಂಡ್ ಆಗ್ತಾ ಬಂತು. ಸೊ ಕ್ರೌಡ್ ಜಾಸ್ತಿ ಆಗೋದ್ರೆ ಪಾರ್ಕಿಂಗಿಂದ ಹೊರಗಡೆ ಎಕ್ಸಿಟ್ ಆಗೋದ್ರೊಳಗಡೆ ತುಂಬಾ ಟ್ರಾಫಿಕ್ ಜಾಮ್ ಆಗೋಗುತ್ತೆ. ಸೊ ಅದರಿಂದ ನಾವು ಸ್ವಲ್ಪ ಬೇಗನೆ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಫ್ರೆಂಡ್ಸ್ ಇಲ್ಲಿರೋವಂಥ ಏರ್ಫೋರ್ಸು ತುಂಬಾ ದೊಡ್ಡ ಜಾಗ ಯಲಹಂಕದಲ್ಲಿರುವಂಥದ್ದು. ಒಳಗಡೆ ಎಲ್ಲಿ ಹೋಗಿ ಎಲ್ಲಿ ಎಕ್ಸಿಟ್ ಆಗಬೇಕು ಅಂತಲೇ ತುಂಬಾ ಕನ್ಫ್ಯೂಷನ್ ಆಗೋಯಿತು. ಸೊ ಹೆಂಗೋ ಇವ್ರನ್ನ ಕೇಳಿಕೊಂಡು ಹೊರಗಡೆ ಬಂದ್ವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಸೊ ನಾವು ಮನೆಗೆ ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.